ಉದ್ಯಮಿ ಕೇತನ್ ಅಗರ್ವಾಲ್ ಸಾವಿನ ಸುತ್ತ ಅನುಮಾನದ ಹುತ್ತ. ಇದೀಗ ಮತ್ತೊಂದು ಶಾಕಿಂಗ್ ಸಂಗತಿ ಬಯಲಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಶಿಯಾ ಮದುವೆ ಶಾಪಿಂಗ್ಗಾಗಿ ಕೇತನ್ ಅವರಿಂದ 1 ಕೋಟಿ ರೂಪಾಯಿ ಪಡೆದಿದ್ದರು ಎನ್ನಲಾಗಿದೆ. ಆದರೆ ಆ ಹಣವನ್ನು ಮದುವೆ ಸಿದ್ಧತೆಗೆ ಬಳಸದೆ ತನ್ನ ಪ್ರಿಯಕರ ಚೇತನ್ ಅವರ ವೃತ್ತಿ ಜೀವನ ಸ್ಥಿರಗೊಳಿಸಲು ಸಂಪೂರ್ಣ ಹಣವನ್ನು ನೀಡಿದ್ದಾಳೆ ಎಂದು ಪೊಲೀಸರು ಆರೋಪಿಸಿದ್ದಾರೆ. ಪೊಲೀಸರ ಮಾಹಿತಿಯ ಪ್ರಕಾರ ಅಪರಾಧ ಬಳಿಕ ಅನುಮಾನ ಬರದಂತೆ 3 ವರ್ಷಗಳ ನಂತರ ಮದುವೆಯಾಗುವ ಯೋಜನೆ ಶಿಯಾ ಅವರದ್ದಾಗಿತ್ತು ಎನ್ನಲಾಗಿದೆ. ಇನ್ನು ಚೇತನ್ ಉದ್ದೇಶಪೂರ್ವಕವಾಗಿ ಪುಣೆಯಿಂದ ಲೋಹಾಗಢ್ ಕೋಟೆವರೆಗೆ ಸುಮಾರು 70 ಕಿಲೋಮೀಟರ್ ದೂರವನ್ನು ಕಾರಿನ ಬದಲು ಸ್ಕೂಟರ್ನಲ್ಲಿ ಪ್ರಯಾಣಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದಕ್ಕೆ ಕಾರಣ ಟೋಲ್ ಪ್ಲಾಜಾಗಳಲ್ಲಿ ಕಾರಿನ ಸಂಚಾರದ ದಾಖಲೆಗಳು ಸಿಕ್ಕಿಬೀಳುವ ಸಾಧ್ಯತೆ ಇರುವುದರಿಂದ ಸ್ಕೂಟರ್ ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಮೇಲಿನ ಮಾಹಿತಿಗಳು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಆರೋಪಗಳಾಗಿದ್ದು, ನ್ಯಾಯಾಲಯಗಳಲ್ಲಿ ಇನ್ನೂ ಸಾಬೀತಾಗಬೇಕಾಗಿದೆ. ಮುಂದೇನು ಶಾಕಿಂಗ್ ಸಂಗತಿಗಳು ಹೊರಬರುತ್ತವೆ ಅಂತ ಕಾದು ನೋಡಬೇಕಾಗಿದೆ.